पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ತಿಮ್ಮಣ್ಣ ತನ್ನ ಮುಂದಿನ ವಿದ್ಯಾಭ್ಯಾಸದ ನಿಮಿತ್ತ ಕುಂಭಕೋಣದಲ್ಲಿ ಉಳಿದುಕೊಂಡು ತಂದೆ ತಾಯಿಯನ್ನು ಕಾವೇರಿ ಪಟ್ಟಣಕ್ಕೆ ಕಳಿಸಲು ಒಪ್ಪಿಗೆ ನೀಡಿದ್ದರ ವಿಚಾರ ತಿಳಿದುಕೊಂಡಿದ್ದೇವೆ. ಈಗ ರಾತ್ರಿ ಮಠದಲ್ಲಿ ಕನಕಾಚಲ ಭಟ್ಟರು ಲಕ್ಷ್ಮೀದೇವಿ ಕುಂಭಕೋಣವನ್ನು ತೊರೆದು ಕಾವೇರಿ ಪಟ್ಟಣಕ್ಕೆ ಹೋಗಲು ತೀರ್ಮಾನಿಸಿದ ವಿಚಾರ ತಿಳಿದು ನಾಣಿ ಮತ್ತು ಭೀಮಾಚಾರ್ಯರು ತುಂಬಾ ನೊಂದುಕೊಂಡು ಮಾತನಾಡುತ್ತಾರೆ. ಅವರು ಕುಂಭಕೋಣವನ್ನು ತೊರೆದು ಕಾವೇರಿ ಪಟ್ಟಣಕ್ಕೆ ಹೋಗಲು ಮುಖ್ಯ ಕಾರಣವೇ ಕೇಶವಾಚಾರ್ಯರು ಮತ್ತು ಅವರ ಸಹವರ್ತಿಗಳು. ಇವರಿಗೆ ಬುದ್ಧಿ ಹೇಳುವವರು ಯಾರೂ ಇಲ್ಲವಲ್ಲ ಎಂದು ನಾಣಿ ನೊಂದ ಮನಸ್ಸಿನಲ್ಲಿ ಭೀಮಾಚಾರ್ಯರಲ್ಲಿ ಹೇಳುತ್ತಾನೆ. ಎಲ್ಲಾ ಭಗವಂತನ ಇಚ್ಛೆ. ಅಪರೋಕ್ಷ ಜ್ಞಾನಿಗಳಾದ ಗುರುಗಳೇ ಒಪ್ಪಿ ಅವರನ್ನು ಕಾವೇರಿ ಪಟ್ಟಣಕ್ಕೆ ಕಳಿಸಲು ತೀರ್ಮಾನಿಸಿದ್ದಾರೆ ಅಂದರೆ ನಮ್ಮದೇನಿದೆ ನಾಣಿ? ಇದರ ಹಿಂದೆ ಏನೋ ಉದ್ದೇಶ ಇರಬೇಕು. ನಾಳೆ ಅಪರಾಹ್ನ ಭೋಜನದ ನಂತರ ಕನಕಾಚಲ ಭಟ್ಟರು ಮತ್ತು ಲಕ್ಷ್ಮೀದೇವಿಯವರು ಕಾವೇರಿ ಪಟ್ಟಣಕ್ಕೆ ಹೋಗಲು ಎಲ್ಲಾ ಸಿದ್ಧತೆಗಳನ್ನು ಗುರುಗಳು ಮಾಡಿದ್ದಾರೆ ಎಂದು ಭೀಮಾಚಾರ್ಯರು ನಾಣಿಗೆ ಹೇಳುತ್ತಾರೆ. ಮಾರನೆಯ ದಿನ ಒಲ್ಲದ ಮನಸ್ಸಿನಿಂದ ಪತಿಯ ಜೊತೆ ಶ್ರೀಮಠಕ್ಕೆ ಬಂದ ಲಕ್ಷ್ಮೀದೇವಿ ಗುರುಗಳಿಗೆ ನಮಸ್ಕರಿಸಿ ಮೌನವಾಗಿ ನಿಂತಿರುತ್ತಾಳೆ. ಪಕ್ಕದಲ್ಲಿ ಭೀಮಕ್ಕ, ನಾಣಿ ಇವರುಗಳ ಜೊತೆಗೆ ತಿಮ್ಮಣ್ಣನೂ ನಿಂತಿರುತ್ತಾನೆ. ತಿಮ್ಮಣ್ಣನ ನೋಡಿ ಲಕ್ಷ್ಮೀದೇವಿಗೆ ತುಂಬಾ ಬೇಸರವಾಗುತ್ತದೆ. ತಿಮ್ಮಣ್ಣನು ತಾಯಿಯನ್ನು ನೋಡಿ ಮೌನವಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾನೆ. ತಾಯಿ ಮಗನ ಮೌನ ಸಂಭಾಷಣೆಯನ್ನು ಅರಿತ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ಲಕ್ಷ್ಮೀದೇವಿ, ಮಗನನ್ನು ಇಲ್ಲೇ ಬಿಟ್ಟು ಕಾವೇರಿ ಪಟ್ಟಣಕ್ಕೆ ಹೋಗಲು ಮನಸ್ಸು ಒಪ್ಪುವುದಿಲ್ಲವೇ ಎಂದು ಕೇಳುತ್ತಾರೆ. ಲಕ್ಷ್ಮೀದೇವಿ ಗುರುಗಳ ಮಾತಿಗೆ ಏನೂ ಮಾತನಾಡದೆ ಮೌನ ವಹಿಸಿ ನಿಂತಿರುತ್ತಾಳೆ. ಆಗ ಗುರುಗಳು ಪುತ್ರ ವಾತ್ಸಲ್ಯದ ಸೆಳೆತ ಬಾಹು ಬಂದವೇ ಎಂದು ಕೇಳುತ್ತಾರೆ. ಆಗಲೂ ಲಕ್ಷ್ಮೀದೇವಿ ಮೌನವಾಗಿಯೇ ನಿಂತಿರುತ್ತಾಳೆ. ಆಗ ಹೆಂಡತಿಯ ಮನದಾಳವನ್ನು ಅರಿತ ಕನಕಾಚಲ ಭಟ್ಟರು ತಾಯಿಗೆ ಮಗನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮಕಾರ ಸಹಜ ಸ್ವಭಾವ, ಗುರುಗಳು ತಪ್ಪಾಗಿ ಭಾವಿಸಬಾರದು ಎಂದು ವಿನಮ್ರರಾಗಿ ಹೇಳುತ್ತಾರೆ. ಆಗ ಶ್ರೀ ವಿಜಯೇಂದ್ರ ತೀರ್ಥರು, ಲಕ್ಷ್ಮೀದೇವಿ, ಇಲ್ಲಿ ಮಗನಿಗೆ ಏನಾದರೂ ಕೊರತೆಯಾಗಬಹುದೆಂದು ಮನದಲ್ಲಿ ಅಳುಕೆ ಎಂದು ಕೇಳುತ್ತಾರೆ. ಗುರುಗಳ ಮಾತನ್ನು ಕೇಳಿ ಲಕ್ಷ್ಮೀದೇವಿ ಕ್ಷಮೆ ಯಾಚಿಸುವ ಭಾವದಲ್ಲಿ, ಕ್ಷಮಿಸಿ ಗುರುಗಳೇ, ಅಂತ ಅಳುಕು ನನ್ನಲ್ಲಿಲ್ಲ. ತಿಮ್ಮಣ್ಣನಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲಾ ನೀವೇ ಆಗಿರುವಾಗ ಕೊರತೆ ಕಾಡುವುದಾದರೂ ಎಂದು ನೊಂದ ಮನಸ್ಸಿನಿಂದ ಹೇಳುತ್ತಾಳೆ. ಆಗ ಗುರುಗಳು ತಿಮ್ಮಣ್ಣನನ್ನು ನೋಡಿ, ತಿಮ್ಮಣ್ಣ ನಮ್ಮ ಪ್ರಿಯ ಶಿಷ್ಯ, ಚಿಂತೆ ಬೇಡ. ಅವನ ಭವಿಷ್ಯ ರೂಪಿಸುವಲ್ಲಿ ಶ್ರೀಮಠದ ಜವಾಬ್ದಾರಿ ಅಧಿಕವಾಗಿದೆ ಎಂದು ಭರವಸೆಯ ಮಾತುಗಳನ್ನು ಹೇಳುತ್ತಾರೆ. ಆಗ ಶ್ರೀ ಸುರೇಂದ್ರ ತೀರ್ಥ ಗುರುಗಳು, ಕನಕಾಚಲರೇ, ಕಾವೇರಿ ಪಟ್ಟಣದ ವಿದ್ಯಾಪೀಠವನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನಾವು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಭರವಸೆಯನ್ನು ಇಟ್ಟಿದ್ದೇವೆ. ಆಗ ಕನಕಾಚಲ ಭಟ್ಟರು, ತಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇನೆ ಗುರುಗಳೇ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ಸಾಕು, ಕಾವೇರಿ ಪಟ್ಟಣದ ವಿದ್ಯಾಪೀಠವನ್ನು ಬೆಳೆಸುತ್ತೇನೆ ಎಂದು ಹೇಳಿ ಗುರುಗಳಿಗೆ ನಮಸ್ಕರಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅಲ್ಲಿಂದ ನಿರ್ಗಮಿಸುತ್ತಾರೆ. ಹೊರಡುವಾಗ ಅಲ್ಲೇ ಇದ್ದ ಭೀಮಕ್ಕ ಮತ್ತು ನಾಣಿಯನ್ನು ಉದ್ದೇಶಿಸಿ, ಭೀಮಕ್ಕ, ತಿಮ್ಮಣ್ಣ ಏನು ಅರಿಯದ ಕಂದ, ಮುಂದೆ ಅವನಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ. ವೀಣೆ ವೇದಾಭ್ಯಾಸ ಎಂದು ಹಸಿವು ನೀರಡಿಕೆಯನ್ನೇ ಮರೆತು ಬಿಡುತ್ತಾನೆ. ಇನ್ನು ಮುಂದೆ ತಿಮ್ಮಣ್ಣ ನಿಮ್ಮ ಮಗ, ಅವನನ್ನು ನೋಡಿಕೊಳ್ಳುವ ಹೊಣೆ ನಿಮ್ಮ ಮೇಲಿದೆ ಎಂದು ಲಕ್ಷ್ಮೀದೇವಿ ಭೀಮಕ್ಕಳ ಕೈಯನ್ನು ಹಿಡಿದು ಬೇಡುತ್ತಾಳೆ. ಆಗ ಭೀಮಕ್ಕ, ಲಕ್ಷ್ಮಿ, ನನಗೆ ವಾಸು ಬೇರೆಯಲ್ಲ, ತಿಮ್ಮಣ್ಣ ಬೇರೆಯಲ್ಲ. ಇಲ್ಲಿ ಯಾವುದಕ್ಕೂ ಕೊರತೆ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆಯ ಮಾತುಗಳನ್ನು ಹೇಳಿ ಲಕ್ಷ್ಮೀದೇವಿ ಮತ್ತು ಕನಕಾಚಲ ಭಟ್ಟರನ್ನು ಅಲ್ಲಿಂದ ಕಳಿಸಿಕೊಡುತ್ತಾರೆ. ಮಠದಿಂದ ಹೊರಟ ಲಕ್ಷ್ಮೀದೇವಿ ಮತ್ತು ಕನಕಾಚಲ ಭಟ್ಟರು ಹೊರಗಡೆ ನಿಂತಿರುವ ಎತ್ತಿನ ಗಾಡಿಯ ಹತ್ತಿರ ಬರುತ್ತಾರೆ. ಅವರ ಜೊತೆ ತಿಮ್ಮಣ್ಣ ಮತ್ತು ನಾಣಿಯೂ ಸಹ ಬರುತ್ತಾರೆ. ಗಾಡಿಯನ್ನು ಹತ್ತುವ ಮುನ್ನ ಲಕ್ಷ್ಮೀದೇವಿ ನಾಣಿಯ ಹತ್ತಿರ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾಳೆ,
ನಾಣಿ, ತಿಮ್ಮಣ್ಣ ಇನ್ನು ಚಿಕ್ಕವನು, ಅವನಿಗೆ ಏನೂ ಅರಿಯದು, ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ಎನ್ನುತ್ತಿದ್ದಂತೆ ನಾಣಿ, ಯೋಚನೆನೇ ಮಾಡಬೇಡ ಲಕ್ಷ್ಮಕ್ಕ, ನಾನಿಲ್ವಾ ಅಣ್ಣ, ಅವನನ್ನ ರಾಜಂತರ ನೋಡ್ಕೋತೀನಿ, ನೀವು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ ಎಂದು ದುಃಖದಿಂದಲೇ ಭರವಸೆಯನ್ನು ನೀಡುತ್ತಾನೆ. ನಂತರ ಕನಕಾಚಲ ಭಟ್ಟರು ಮತ್ತು ಲಕ್ಷ್ಮೀದೇವಿ ಭಾರವಾದ ಮನಸ್ಸಿನಿಂದ ಎತ್ತಿನ ಗಾಡಿಯನ್ನು ಏರಿ ಅಲ್ಲಿಂದ ಕಾವೇರಿ ಪಟ್ಟಣದತ್ತ ಪ್ರಯಾಣವನ್ನು ಬೆಳೆಸುತ್ತಾರೆ. ಶ್ರೀ ಗುರುಗಳ ಅಪ್ಪಣೆಯಂತೆ ಕುಂಭಕೋಣದಿಂದ ಕಾವೇರಿ ಪಟ್ಟಣಕ್ಕೆ ಬಂದ ಕನಕಾಚಲ ಭಟ್ಟರು ಮತ್ತು ಲಕ್ಷ್ಮೀದೇವಿಗೆ ಆಘಾತವೇ ಕಾದಿತ್ತು. ಎತ್ತಿನ ಗಾಡಿ ಕಾವೇರಿ ಪಟ್ಟಣದ ವಿದ್ಯಾಪೀಠದ ಮುಂದೆ ಬಂದು ನಿಲ್ಲುತ್ತದೆ. ಗಾಡಿಯಿಂದ ಇಳಿದ ದಂಪತಿಗಳು ವಿದ್ಯಾಪೀಠವನ್ನು ಒಮ್ಮೆ ನೋಡುತ್ತಾರೆ. ಪಾಳು ಬಿದ್ದ ಬಂಗಲೆಯಂತಿದ್ದ ವಿದ್ಯಾಪೀಠವನ್ನು ನೋಡಿ ನೊಂದುಕೊಳ್ಳುತ್ತಾರೆ. ಸಾಲದಕ್ಕೆ ಎತ್ತಿನ ಗಾಡಿಯನ್ನು ಓಡಿಸಿಕೊಂಡು ಬಂದ ವ್ಯಕ್ತಿಯೂ ಸಹ ಈ ಜಾಗದಲ್ಲಿ ಮನುಷ್ಯರು ವಾಸ ಮಾಡುವುದಕ್ಕೆ ಯೋಗ್ಯವಲ್ಲ, ಇಂಥ ಜಾಗದಲ್ಲಿ ನೀವು ಇರುವುದು ಸರಿಯಲ್ಲ, ದಯವಿಟ್ಟು ಹಿಂತಿರುಗಿ ನನ್ನ ಜೊತೆಗೆ ಬನ್ನಿ, ಪುನಃ ಕುಂಭಕೋಣಕ್ಕೆ ಹೋಗೋಣ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಕನಕಾಚಲ ಭಟ್ಟರು, ಒಮ್ಮೆ ನಿರ್ಧಾರ ಮಾಡಿ ಆಗಿದೆ, ಹಿಂತಿರುಗುವ ಮಾತೇ ಇಲ್ಲ, ಎಲ್ಲ ದೈವ ಇಚ್ಛೆ, ಏನಾಗುತ್ತದೋ ಆಗಲಿ, ನಾವು ಬರುವುದಿಲ್ಲ, ನೀನು ಹೊರಡು. ಹಾಗೆಯೇ ಇಲ್ಲಿಯ ಯಾವ ವಿಚಾರವನ್ನು ತಿಮ್ಮಣ್ಣನಲ್ಲಿ ಹೇಳಬೇಡ ಎಂದು ಅವನಲ್ಲಿ ಮಾತು ತೆಗೆದುಕೊಂಡು ಕಳಿಸಿಕೊಡುತ್ತಾರೆ. ಗಾಡಿಯವನು ಹೋದ ನಂತರ ಕನಕಾಚಲ ಭಟ್ಟರು ಮತ್ತು ಲಕ್ಷ್ಮೀದೇವಿ ವಿದ್ಯಾಪೀಠದ ಸುತ್ತಲೂ ಮತ್ತೊಮ್ಮೆ ನೋಡುತ್ತಾರೆ. ಅದು ತುಂಬಾ ಕಾಲದಿಂದ ಮನುಷ್ಯರೇ ವಾಸ ಮಾಡದ ನಿರ್ಜನ ಪ್ರದೇಶದಂತಿರುತ್ತದೆ. ಇಂಥ ಜಾಗದಲ್ಲಿ ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸುವುದು ಹೇಗೆ ಎಂದು ಲಕ್ಷ್ಮೀದೇವಿ ಮನದಲ್ಲೇ ಯೋಚಿಸುತ್ತಿರುತ್ತಾಳೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.